ತುಂಬ ಒಳ್ಳೆ ವ್ಯಕ್ತಿ ಅಂತಲೂ ಹೇಳ್ತೀನಿ. ಅವರ ಆರೋಗ್ಯದ ಬಗ್ಗೆ ಅವ್ರಿಗೆ ಗಮನ ಬರಲಿಲ್ಲ. ಆಗ ಹೇಳಿದರು ಕುಡಿದಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಆಮೇಲೆ ನಿಟ್ಟೆ ಮಂಗಳೂರು ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ 25 ದಿನ ಅಡ್ಮಿಟ್ ಮಾಡ್ಕೊಂಡಿದ್ದೆ ನಾನು. ನಾವು ಇಲ್ಲಿದ್ದಾಗ ಅವಾಯ್ಡ್ ಆಗಿರೋರು, ಅಲ್ಲಿದ್ದಾಗ ಕುಡಿದ್ಬಿಡೋರು. ಕುಡಿದಾಗ ನಾನು ಅಷ್ಟು ಕುಡಿದಾಗ ಒಂದು ಮಧ್ಯರಾತ್ರಿ ಸರ್ 3 ಗಂಟೆ ರಾತ್ರಿ ಅವ್ರನ್ನ ಮನೇಲಿದ್ದಾರೆ. ಬ್ರೆಡ್ ವಾಮಿಂಟು ಸರ್, ಫುಲ್ ಬ್ರೆಡ್ ವಾಮಿಂಟು ಮನೇಲಿ ಫುಲ್ ಮಳೆ, ಕೊರೋನಾ ಟೈಮು. ಎಷ್ಟು ಹೋಗಿ ಬೇರೆಯವ್ರ ಮನೆ ಬಾಗಿಲು ತಟ್ತಾ ಇದ್ದೀನಿ, ಮಳೆಗೆ ಯಾರಿಗೂ ಸೌಂಡ್ಗೆ ಇದಿಲ್ಲ, ಫುಲ್ ವಾಂತಿ ಸರ್, ಫುಲ್ಲು. ಮುಗೀತು ಕತೆ ಅಂತ ಹೇಳಿದ್ರು. ತಕ್ಷಣ ನಾನು ಬೊಗಲಿಲ್ಲ. ಅವ್ರ ದೇವರು ಒಂದು ಮಾತು ಹೇಳಿದ್ರು, ನೀವು ಇದೇ ಥರ ಕುಡಿದ್ರೆ ಇನ್ನು ಬದುಕೋದೇ 3 ವರ್ಷ ಅಂತ, ಕುಡಿಬಾರ್ದು ಅಂತ. ಅವ್ರು ಆವಾಗಲೇ ಹೊಟ್ಟೆಲೆಲ್ಲ ಹುಣ್ಣಾಗಿತ್ತು, ಬಸ್ಟ್ ಆಯಿತು. ಶ್ರಮ ಪಟ್ಟಿದ್ದೀನಿ ಸರ್, ಅವ್ರು ಹೋರಾಟ ಕೊಟ್ಟಿದ್ದೀನಿ ನಾನು, ಅವರು ಬದುಸ್ಕೋಬೇಕು ಅಂತ. ಆ ಮಗು ಆದಂಥ ಸಂದರ್ಭದಲ್ಲಿ ರವಿ ಅವ್ರ ಮಗನ ನೋಡಿ ಎಷ್ಟು ಖುಷಿ ಇದ್ರು ಸರ್. ಏನಾಯಿತು ಅಂದರೆ ನನಗೆ ಅವನು 8 ತಿಂಗಳ ಮೇಲೆ 2 ದಿನಕ್ಕೆ ಡೆಲಿವರಿ ಆಯಿತು. ವೆಯ್ಟ್ ಜಾಸ್ತಿ ಆಗೋಗಿದೆ, 4 kg ಆಗಿದೆ ಅವನು. ಹಾಗಾಗಿ ಡೆಲಿವರಿ ಡೇಟು ಇನ್ನೂ ತುಂಬ ದಿನ ಇತ್ತು, ಮಾರ್ಚ್ 4ಗೆ ಆಯಿತು. ಅವನು ಡೆಲಿವರಿ ಡೇಟ್ ಇದ್ದಿದ್ದು ಮಾರ್ಚ್ 30ನೇ ತಾರೀಕಿತ್ತು. ಆದರೆ ಒಂದು 4ನೇ ಆಗೋಯಿತು. ಅವ್ರು ಶೂಟಿಂಗಲ್ಲಿದ್ದರು, ಯಾವುದು ಚಿತ್ರಲೇಖ ಶೂಟಿಂಗಲ್ಲಿದ್ದರು ಅವರು. ಚಿತ್ರಲೇಖ ಶೂಟಿಂಗಲ್ಲಿದ್ದಾಗ ಎಮರ್ಜೆನ್ಸಿ, ಅದು ನನಗೆ ಉಸಿರಾಡೋಕ್ಕೆ ಆಗಲಿಲ್ಲ, ವೆಯ್ಟ್ ಜಾಸ್ತಿ ಆಗಿ ಮಗು. ಎಮರ್ಜೆನ್ಸಿ ಕರ್ಕೊಂಡೋಗಿ ತಕ್ಷಣ ಅವ್ರಿಗೆ ಫೋನ್ ಮಾಡೋಕ್ಕೆ, ಅವ್ರು ಬರೋಕ್ಕೆ ಡೆಲಿವರಿ ಸಿಸೇರಿಯನ್ ಆಗೋಗಿತ್ತು. ಅವ್ರು ಬೆಳಗ್ಗೆ ಬಂದರು. ಬೆಳಗ್ಗೆ ಬಂದು ಫುಲ್ಲು ಖುಷಿಯಾದರು. ನನಗೆ ಅಷ್ಟು ಮಗ್ನರಲ್ವ, ಫೋಟೋ ಎಲ್ಲ ಅವರೇ ಫಸ್ಟದು ಹುಟ್ಟಿದ ಮಗು ಬರ್ತದೆಲ್ಲ ತೊಗೊಂಡಿದ್ದಾರೆ. ಖುಷಿಪಟ್ಟರು ಸರ್, ಗಂಡು ಮಗು ಆಯಿತು ಅಂತ. ನಮ್ಮ ಕುಟುಂಬದವರೆಲ್ಲರೂ ಖುಷಿಪಟ್ಟು ಸಂಭ್ರಮಿಸಿದೆ. ಮಗನ ಹೆಸರೇನಮ್ಮ? ಮಗನ ರಾಜೀವ್ ಆರ್ಗೋಡ ಅಂತ ಸರ್. ರಾಜೀವ್ ಆರ್ಗೋಡ. ಅವ್ರು ನೋಡಿದೆ ನಾನು, ಅವ್ರು ಸೇಮ್ ನಿಮ್ಮ ಯಜಮಾನ್ರ ಥರನೇ ಕಾಣ್ತಾರೆ, ಮಿನಿ ವರ್ಷನ್ ಆಫ್ ರವಿ ಅವರು. ಥ್ಯಾಂಕ್ ಯು ಸರ್. ನಾವೆಲ್ಲ ರವಿ ಅವ್ರನ್ನ ಟಿ ವಿನಲ್ಲಿ ತುಂಬ ನೋಡಿದ್ವಿ. ಸಿನಿಮಾ ತುಂಬ ಕಡಿಮೆ ಅಂತ ಕಾಣುತ್ತೆ ರವಿ ಅವ್ರು ಮಾಡಿದ್ದು. ಕಾಫಿ ತೋಟ ಒಂದು ಮಾಡಿದ್ರು ನಂಗೆ ಜ್ಞಾಪಕ ಅವ್ರಿಗೆ. ಸರ್ ಸಿನಿಮಾ ಅವ್ರಿಗೆ ಚಾನ್ಸಸ್ಸು ಇವಾಗ ಸಾಯೋ ಸ್ವಲ್ಪ ದಿನ ಅಂತ 3 ಸಿನಿಮಾ ಒಪ್ಕೊಂಡಿದ್ರು ಸರ್ ಅವರು. ಬೇಬೆ ಅಂತ ಮಾಡಿದ್ರು, ಧ್ವಜ ಅಂತ ಮಾಡಿದ್ರು, ಕಾಫಿ ತೋಟ ಮಾಡಿದ್ರು, ಮತ್ತು ಪಟಾಕಿ ಮಾಡಿದ್ದಾರೆ. ಸಿನಿಮಾವನ್ನು ಒಂದು 5 ಸಿನಿಮಾ ಮಾಡಿದ್ದಾರೆ. ಇನ್ನೊಂದು ಅಚ್ಯುತಾರಾಮ್ ಜೊತೆನೂ ಒಂದು ಫಿಲಮ್ ಮಾಡಿದರು. ಅವ್ರ ಜೊತೆನೂ ಒಂದು ಫಿಲಮ್ ಮಾಡಿದರು. ಅಚ್ಯುತರಾಮ್ ಅವ್ರ ಜೊತೆನೂ ಒಂದು ಫಿಲಮ್ ಮಾಡಿದ್ರು. ಹೌದು, ಅವರು ರವಿ ಅವರು ಅಚ್ಯುತ್ ಅವರು ತುಂಬಾ ಹೋಲಿಕೆ. ನಾನು ಎಷ್ಟೊಂದು ಸತಿ ರವಿ ಅವ್ರಿಗೆ ಹೇಳಿದ್ದೀನಿ, ನೀವಿಬ್ಬರು ಒಂದೇ ಥರ ಇದ್ದೀನಿ ಅಂತ. ಆಗ ಅವ್ರು ನೋಡಿ ಶೂಟಿಂಗ್ ಮಾಡಿದ್ದೀನಿ ಅಂತ ಅವರಿಬ್ಬರು ಒಂದು ಫೋಟೋ ತಗೊ ಬಂದಿದ್ರು. ಪೊಲೀಸ್ ಪಾತ್ರ ಇಬ್ಬರು ಒಟ್ಟಿಗೆ ಮಾಡಿದ್ದಾರೆ. ಅದು ರಿಲೀಸ್ ಆಗಿಲ್ಲ ಇನ್ನೂ. ಓಕೆ, ಅದು ಒಂದು ಅವ್ರು ಮಾತಾಡೋ ಶೈಲಿ ಇರ್ಬೋದು, ಇಲ್ಲ ಕೆಲವೊಂದು ಅವರ ದೈಹಿಕ ಭಾಷೆ, ಬಾಡಿ ಲ್ಯಾಂಗ್ವೇಜ್ ಇರ್ಬೋದು, ಇಬ್ಬರದು ತುಂಬಾ ಸಿಮಿಲಾರಿಟಿ ಇದೆ ರವಿ ಅವರು ಅಂಡ್ ಅಚ್ಯುತ್. ನಾನು ಸುಮಾರು ಸತಿ ಆ ಮಾತನ್ನ ರವಿ ಅವ್ರಿಗೂ ಹೇಳಿದ್ದೀನಿ. ನಾವೆಲ್ಲ ಅದೇ ನಮ್ಗೆ ಏನಂದ್ರೆ ಕೆಲವು ಅಫ್ಕೋರ್ಸ್ ನಾನು ಸೀರಿಯಲ್ಸ್ಗಳು ಕಡಿಮೆ ನೋಡ್ತಾ ಇದ್ದೆ. ನಮ್ಮ ತಾಯಿ ತುಂಬ ನೋಡೋರು, ನಮ್ಮ ತಾಯಿ ತುಂಬ ರೆಗ್ಯುಲರ್ ನೋಡೋರು. ನಮ್ಮ ತಾಯಿ ಇಲ್ಲ, ಅವರು ನಿಮ್ಮ ಯಜಮಾನ್ರದ್ದು ಸಾಕಷ್ಟು ಧಾರಾವಾಹಿಗಳನ್ನ ಫಾಲೋ ಮಾಡ್ತಾಯಿದ್ರು. ಅವರು ಒಂದು ಸತಿ ಹೇಳಿದ್ರು, ನೋಡು ಇವರು ಪರಿಚಯ ಇದ್ದಾರಾ ನಿನಗೆ? ಇಲ್ಲ, ನನಗೆ ಪರಿಚಯ ಇಲ್ಲ. ನನಗೆ ಟಿ ವಿಲಿ ನೋಡೋದೇ ಬಿಟ್ಟು 1 to 1 ನನಗೆ ಅವ್ರ ಪರಿಚಯ ಇಲ್ಲ. ಎಷ್ಟು ಚೆನ್ನಾಗಿದ್ದರು, ಒಂಥರ ಯಾಕೋ ಸಣ್ಣ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದಾರೆ ನೋಡು, ವೀಕ್ ಆಗೋಕ್ಕೆ ಸ್ಟಾರ್ಟ್ ಆಗೋಗ್ಬಿಟ್ಟಿದ್ದಾರೆ. ಅಂದರೆ ನಿಮಗೆ ಹೇಳಬಹುದು ಅಂತ ಅನಿಸಿದ್ರೆ ನೀವು ಹೇಳ್ಬೋದು. ಒಬ್ಬರೊಬ್ಬರು ಒಂದೊಂದು ಮಾತಾಡ್ತಾರಮ್ಮ. ಅಂದರೆ ಅವರ ಒಂದು ಅಭ್ಯಾಸಗಳ ಬಗ್ಗೆ ಇರ್ಬೋದು, ಅಥವಾ ಅವರ ಒಂದು ಏನು ಹೇಳ್ತಾರೆ ಲೈಫ್ ಸ್ಟೈಲ್ ಬಗ್ಗೆ ಇರ್ಬೋದು. ಸೊ ಹೇಗಿತ್ತು ರವಿ ಅವ್ರ ಲೈಫ್ ಸ್ಟೈಲು? ಸರ್ ಅವರು ತುಂಬ ಒಳ್ಳೆ ವ್ಯಕ್ತಿ ಅಂತಲೂ ಹೇಳ್ತೀನಿ. ಅವರ ಆರೋಗ್ಯದ ಬಗ್ಗೆ ಅವ್ರಿಗೆ ಗಮನ ಬರಲಿಲ್ಲ. ಯಾರೇ ಹೆಂಡತಿ ಆಗಲಿ, ಅಪ್ಪ ಅಮ್ಮ ಆಗಲಿ, ಯಾರೇ ಆದ್ರೂ ಫಸ್ಟು ನಮ್ಮ ಸಂಸಾರ ಚೆನ್ನಾಗಿರಬೇಕು, ನಮ್ಮ ಬದುಕು ಚೆನ್ನಾಗಿರಬೇಕು ಅಂತ ನಾವು ಬಯಸೋರು. ಅವ್ರನ್ನ ತುಂಬ ನಾನು ಎಷ್ಟು ಒಂದು ಮಗುಗೆ ಕುಂಸ್ಕೊಂಡು ಹೇಳಲ್ವ ಆ ಥರ ಹೇಳಿದೆ. ಅಷ್ಟು 2019 ಸರ್ ಅವ್ರಿಗೆ 2019 ಪೈಲ್ಸ್ ಆಪ್ರೇಷನ್ ಆಯಿತು. ಆಗ ಫುಲ್ಲು ಹೊಟ್ಟೆಲೆಲ್ಲ ಹುಣ್ಣಾಗಿದೆ, ನೀವು ಕುಡಿಲೇಬಾರ್ದು ಅಂತ ನಾನೇ ಬೃಂದಾವನದಲ್ಲಿ ನಾನೇ ಮಾಡಿಸ್ದೆ ಸರ್. ಪೈಲ್ಸ್ ಆಪ್ರೇಷನ್ ಮಾಡಿಸ್ದೆ. ಆಗ ಹೇಳಿದರು ಕುಡಿಲೇಬಾರ್ದು ಯಾವುದೇ ಕಾರಣಕ್ಕೂ ಅಂತ. ಆಮೇಲೆ ನಿಟ್ಟೆ ಮಂಗಳೂರು ಅಲ್ಲಿ ಕರ್ಕೊಂಡೋಗಿ ಅವ್ರನ್ನ 25 ದಿನ ಅಡ್ಮಿಟ್ ಮಾಡ್ಕೊಂಡಿದ್ದೆ ನಾನು.
ನನ್ನ ಜಾಬ್ಗೆ ಆಗಲೂ ಹೇಳಿದರು ಕುಡಿಬಾರ್ದು ಅಂತ. ಅಲ್ಲಿಂದ ಪೈಲ್ಸ್ ಆಪ್ರೇಷನ್ ಆಗಿದ್ದಾದರೂ ಶೂಟಿಂಗ್ಸ್ ಟೈಮಲ್ಲಿ ಕುಡಿದ್ಬಿಡೋರು ಅವರು. ನಾವು ಇಲ್ಲಿದ್ದಾಗ ಅವಾಯ್ಡ್ ಆಗಿರೋರು, ಅಲ್ಲಿದ್ದಾಗ ಕುಡಿದ್ಬಿಡೋರು. ಕುಡಿದಾಗ ನಾನು ಅಷ್ಟು ಕುಡಿದಾಗ ಒಂದು ಮಧ್ಯರಾತ್ರಿ ಸರ್ 3 ಗಂಟೆ ರಾತ್ರಿ ಅವ್ರನ್ನ ಮನೇಲಿದ್ದಾರೆ, ಬ್ರೆಡ್ ವಾಮಿಂಟು ಸರ್, ಫುಲ್ ಬ್ರೆಡ್ ವಾಮಿಂಟು ಮನೇಲಿ. ಕರೆಂಟ್ ಬೇರೆ ಇಲ್ಲ, VPS ಖಾಲಿ, ಫುಲ್ ಮಳೆ, ಕೊರೋನಾ ಟೈಮು, ಯಾವ ಆಂಬ್ಯುಲೆನ್ಸು ಬರೋಲ್ಲ. ಅತ್ತೆ ಮಾವ ಹಾಸನಕ್ಕೆ ಕೊಂಟೋಗಿದ್ದಾರೆ, ಮನೆಯಲ್ಲಿ ಯಾರೂ ಆಚೆ ಬರೋಂಗಿಲ್ಲ. ಮಗು ಚಿಕ್ಕದು, ಇವನು ಚಿಕ್ಕವನು, ಆಗ ಏನು 5th ಸ್ಟ್ಯಾಂಡರ್ಡ್ ಏನೋ ಇದು. ಎಷ್ಟು ಹೋಗಿ ಬೇರೆಯವ್ರ ಮನೆ ಬಾಗಿಲು ತಟ್ತಾ ಇದ್ದೀನಿ, ಮಳೆಗೆ ಯಾರಿಗೂ ಸೌಂಡ್ಗೆ ಇದಿಲ್ಲ, ಫುಲ್ಲು ವಾಂತಿ ಸರ್, ಫುಲ್ಲು. ಶ್ರೀನಿವಾಸ್ ಶೆಟ್ರು ಅಂತ ಸರ್ ಅವರು, ಅವ್ರು ನೆನೆಸ್ಕೋಬೇಕೀಗ. ಮಧ್ಯರಾತ್ರಿ 3 ಗಂಟೆಗೆ ಬಂದರು ಸರ್ ಅವರು. 3 ಗಂಟೆಗೆ ಬಂದು ಅಪ್ಪ ಫೋನ್ ಮಾಡಿದ್ರು ಅವ್ರಿಗೆ. ಅವರು ಬಂದು ಅವ್ರ ಪರಿಸ್ಥಿತಿ ಎಲ್ಲ ನೋಡಿ ಆ್ಯಂಬುಲೆನ್ಸ್ ಮಾಡಿಕೊಟ್ರು. ನಾನು ನನ್ನ ಮಗ ನಮ್ಮ ಯಜಮಾನ್ರು 3 ಗಂಟೆ ರಾತ್ರಿಯಲ್ಲೇ ಕೊಳಂಬಿಯಾ ಏಷ್ಯಾ ಬೆಂಗಳೂರು ಮೈಸೂರು ಅಲ್ಲಿ ಕರ್ಕೊಂಡೋದು. ಅಲ್ಲಿ ಆಗೋದೇ ಇಲ್ಲ, ಮುಗೀತೂರ್ ಕತೆ ಅಂತ ಹೇಳಿದ್ರು. ತಕ್ಷಣ ನಾನು ಬೊಗಲಿಲ್ಲ, ಪುನಃ ಕೊಳಂಬಿಯಾ ಏಷ್ಯಾ ಮೈಸೂರು ಬೆಂಗಳೂರು ಕರ್ಕೊಂಡೋದೆ. ಅಲ್ಲಿ ಬದುಕಿಸಿದ್ರು ಸರ್ ಡಾಕ್ಟ್ರು. ಅವ್ರ ಹೆಸರು ನೆನಪಾಗ್ತಲ್ಲ. ಈಶಾನ್ಯದಲ್ಲಿ ಅವ್ರ ದೇವರು ಒಂದು ಮಾತು ಹೇಳಿದ್ರು, ನೀವು ಇದೇ ಥರ ಕುಡಿದ್ರೆ ಇನ್ನು ಬದುಕೋದೇ 3 ವರ್ಷ ಅಂತ, ಕುಡಿಬಾರ್ದು ಅಂತ. ಅವ್ರು ಆವಾಗಲೇ ಬಾಯಲ್ಲಿ ಹೊಟ್ಟೆಲೆಲ್ಲ ಹುಣ್ಣಾಗಿತ್ತು, ಬಸ್ಟ್ ಆಯಿತು. ಕೊರೋನಾ ಟೈಮು, ಮನಿಕೊಳಕ್ಕೆ ರೂಮ್ ಕೊಡೋಲ್ಲ. ಈ ಥರ ಬೆಂಚಲ್ಲಿ ಮನಗಿದ್ದೀನಿ ಸರ್ ನಾನು, ಬೆಂಚಲ್ಲಿ ಒಸ್ಕೊಳಕ್ಕಿಲ್ಲದೆ ಬೆಂಚಲ್ಲಿ ಮನಗಿದ್ದೀನಿ. ಶ್ರಮ ಪಟ್ಟಿದ್ದೀನಿ ಸರ್, ಅವ್ರು ಹೋರಾಟ ಕೊಟ್ಟಿದ್ದೀನಿ ನಾನು, ಅವರು ಬದುಸ್ಕೋಬೇಕು ಅಂತ. ಗೊತ್ತಾಗತ್ತಮ್ಮ. ಕುಡಿಯೋಕೆ ನೀರಿಲ್ಲ, ತಿಂಡಿ ಇಲ್ಲ ಸರ್, ಹೋಟ್ಲುಗಳ ಓಪನ್ ಆಗಲ್ಲ. ಮಗು ಪಾಪ ಮಗ ಎಲ್ಲಿದ್ರ ಅಮ್ಮನ ಮನೆ ಬಿಟ್ಟಿದೆ ಸರ್ ನಾನು. ಬರಂಗಿಲ್ವಲ್ಲ ಸರ್, ಆಗ ಒಬ್ರಿಗೊಬ್ರು ಕೋವಿಡ್ ಟೈಮ್ ತುಂಬ ಸ್ಟ್ರಿಕ್ಟ್ ಬರಂಗಿಲ್ಲ. ಆಗ ಹೆಂಗೋ ಬದುಕಿಸ್ಕೊಂಡು ಮನೆಗೆ ಕರ್ಕೊಬಂದರು 2019. ಆಮೇಲಿಂದನೂ ಕುಡಿಬಾರ್ದು ಅಂದರು. 6 ತಿಂಗಳು 7 ತಿಂಗಳಿದ್ರು. ರಿಹ್ಯಾಬಿಟೇಷನ್ಗೂ ಹಾಕಿದ್ದು, ಅದು ಕುಡಿಬಾರ್ದು ಅಂತಾನೆ ಅಪ್ಪ. ನನಗಾಗ ಒಂದು ಸ್ವಲ್ಪ ಕೋಪ, ನಾವು ಇವಾಗ ಬಂದಿದ್ದಾರೆ ನನ್ನಿಂದ ಇನ್ನೂ ದೂರ ಮಾಡ್ತಾರಲ್ಲಪ್ಪ, ಬಾಂಧವ್ಯ ಹೆಂಗೋ ನೋಡ್ಕೊಳ್ಳೋದ ಅಂತ. ಹಂಗಾದರೂ ಅವರು ರಿಹ್ಯಾಬಿಟೇಷನ್ಗೆ ಹೋಗಿ ಬಂದಾದ ಮೇಲೆ ಇನ್ನೂ ಹಿಂಗೆಲ್ಲ ಹಾಕಿದ್ರಲ್ಲ ಅಂತ ಕೋಪ ಬಂತು. ಎಷ್ಟು ದಿವಸ ಇದ್ರು ರಿಹ್ಯಾಬಲ್ಲಿ ಸರ್? ಇದ್ರು ಒಂದು 6 ತಿಂಗಳಿದ್ರು ಸರ್. ಕಂಟ್ರೋಲ್ ಆಗಿತ್ತಾ? 6 ತಿಂಗಳಿದ್ದಾಗ ಅಲ್ಲಿರಲಿಲ್ಲ, ಆಮೇಲಿಂದ ಬಂದು ಇದೆಲ್ಲ ಆಯಿತು. ಅಮ್ಮ, ಇವಾಗ ಒಂದು ನೇರವಾದ ಪ್ರಶ್ನೆ, ಅಂದರೆ ತಪ್ಪು ಬಿಡಿ ದಯವಿಟ್ಟು, ಯಾಕೆಂತಂದರೆ ನನಗೊಂದು ಕುತೂಹಲಕ್ಕೆ ಕೇಳ್ತಾ ಇದ್ದೀನಿ. ಇವಾಗ ಒಂದು ಶುಗರ್ ಇರುತ್ತೆ ನಮಗೆ, ಸಕ್ಕರೆ ಪದಾರ್ಥ ತಿಂದರೆ ನಮಗೆ ಅದು ಆಪತ್ತಾಗುತ್ತೆ ಅಂತ ಗೊತ್ತಿದ್ದು ನಾವು ಸಕ್ಕರೆ ಪದಾರ್ಥಗಳು ಹೆಚ್ಚಾಗಿ ಸೇವಿಸಲ್ಲ. ಯಾವಾಗಲೂ ಒಂದು ಸ್ಪೂನ್ ತಿನ್ನೋದು, ಒಂದು ಚಿಕ್ಕ ಪೀಸ್ ಸ್ವೀಟ್ ತಿನ್ನೋದು ಫೈನ್. ಅಂದರೆ ಹೆಲ್ತ್ ಬಗ್ಗೆ ಅಥವಾ ನಮ್ಮ ದೇಹದ ಬಗ್ಗೆ ಅಷ್ಟು ಒಂದು ನಮಗೆ ಕನ್ಸರ್ನ್ ಇರುತ್ತೆ, ಅಥವಾ ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅನ್ನೋ ಭಯ ಇರುತ್ತೆ. ರವಿ ಅವರು ಯಾಕೆ ಅದು, ಅಂದರೆ ಇವತ್ತು 1000 ಜನ ಈ ಕಡೆಯಿಂದ ನಿಮಗೆ 1000 ಜನ ನಾವು ಹೇಳ್ತೀವಮ್ಮ, ನೀವು ಅದನ್ನು ಕಡಿಮೆ ಮಾಡಿಸ್ಬೇಕಾಗಿತ್ತು, ನೀವು ಅದನ್ನು ನಿಲ್ಲಿಸಬೇಕಾಗಿತ್ತು, ನೀವೇನು ಪ್ರಯತ್ನ ಪಟ್ಟಿರ್ತೀರ ನಿಮಗೆ ಗೊತ್ತಿರುತ್ತೆ, ಅದು ನಮಗೆ ಗೊತ್ತಿರಲ್ಲ. ನನ್ನಂತ ಯಾರೇ 1000 ಪ್ರಶ್ನೆ ಕೇಳೋರ್ಗೂ ಗೊತ್ತಿರಲ್ಲ. ಆದರೆ ಯಾಕೆ ರವಿಯವ್ರಿಗೆ ಅದನ್ನು ಕಂಟ್ರೋಲ್ ಮಾಡ್ಸೋಕ್ಕಾಗಲಿಲ್ಲ, ಯಾಕೆ ಅದನ್ನು ನಿಲ್ಸೋಕ್ಕಾಗಿಲ್ಲ? ಅದು ಕೆಟ್ಟದ್ದು ಅಂತ ಗೊತ್ತಾದ್ಮೇಲೆ ಸರ್, ಅವ್ರ ತಂದೆನೂ ಪಾಪ ರಿಹ್ಯಾಬಿಟೇಷನ್ ಸೇರಿಸಿ ಅವರೇ 2,40,000 ರೂಪಾಯಿ ಆಗ ಕಟ್ಟಿದ್ರು. ಯಾರು? ನಮ್ಮ ಮಾವ ಅವರು. ರಿಹ್ಯಾಬಿಟೇಷನ್ ಸೇರಿಸಿದ್ದಾರೆ ಅಂದರೆ ನಿಮ್ಗೆ ಗೊತ್ತು. ಇನ್ನೇನು ಪ್ರಯತ್ನ ಆಮೇಲೆ ಅವ್ರು ಕುಡಿಬಾರ್ದು ಅಂತ ಎಲ್ಲರೂ ಕೂತ್ಕೊಂಡು ಹೇಳ್ತಿದ್ವಿ, ಎಲ್ಲರೂ ಹೇಳ್ತಿದ್ರು ಸರ್. ಚಟ ಅನ್ನೋದು ಬಿಡಲ್ಲ ಒಬ್ಬೊಬ್ಬರಿಗೆ. ತುಂಬ ಚೆನ್ನಾಗಿ ಬರೆಯೋರು, ತುಂಬ ಚೆನ್ನಾಗಿ ಹಾಡು ಹೇಳೋರು. ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ, ಬಡವನಾದರೆ ಏನು ಪ್ರಿಯೆ ಕೈ ತುತ್ತು ತಿನಿಸುವೆ. ನಾನು ಅವರು ಸಂಸಾರ ಅಂದರೆ ಇದ್ದೇ ಇರುತ್ತೆ. ಒಂದೊಂದು ಕುಡಿಯೋ ವಿಷಯಕ್ಕೂ ನಾನು ಜಗಳ ಆಡ್ತಿದ್ದೆ. ಮತ್ತು ಇನ್ನೊಬ್ಬರು ಯಾರೋ ನಮ್ಮ ಲೈಫಲ್ಲಿ ಇಂಟರ್ಫಿಯರ್ ಆದಾಗ ನಾವು ಜಗಳ ಆಡಲೇಬೇಕಾಗುತ್ತೆ. ಅದಕ್ಕೂ ಒಂದು ಸ್ವಲ್ಪ ಜಗಳ ಆಡಿದ್ದೆ. ನಂದು ನನ್ನ ಗಂಡಂದು ವಿಷಯಕ್ಕೆ ಯಾವತ್ತೂ ನಾವು ಜಗಳ ಆಡಿಲ್ಲ.